ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದಂತಹ ಸ್ಫೋಟದಲ್ಲಿ 9 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಶ್ರೀನಗರದಲ್ಲಿರುವಂತಹ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಅವಘಡ ಇದು. ಸ್ಫೋಟದಲ್ಲಿ ಒಟ್ಟು 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 32ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಉಗ್ರರಿಂದ ವಶಕ್ಕೆ ಪಡೆದಿದ್ದಂತಹ ಅಮೋನಿಯಂ ನೈಟ್ರೇಟ್ನ ಸ್ಟೇಷನ್ನಲ್ಲಿ ಸ್ಟೋರ್ ಮಾಡಿ ಇಡಲಾಗಿತ್ತು. ಅದರ ಸ್ಯಾಂಪ್ಲಿಂಗ್ ಅನ್ನ ಪಡಿತಾ ಇದ್ದಂತಹ ಟೈಮ್ನಲ್ಲಿ ಅಮೋನಿಯಂ ನೈಟ್ರೇಟ್ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಠಾಣೆಯಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ 9 ಜನರ ಜೀವ ಹೋಗಿದೆ. ಪೊಲೀಸರು, ಎಫ್ಎಸ್ಎಲ್ ಅಧಿಕಾರಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸ್ಫೋಟದ ತೀವ್ರತೆಗೆ ಠಾಣೆ ಸಂಪೂರ್ಣವಾಗಿ ಹಾನಿಗೀಡಾಗಿದ್ದು, ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಹಾನಿಯಾಗಿದೆ. ಸಿಸಿಟಿವಿ ದೃಶ್ಯಗಳು ಸ್ಫೋಟದ ತೀವ್ರತೆ ಎಷ್ಟಿತ್ತು, ಎಷ್ಟು ಭಯಾನಕವಾಗಿತ್ತು ಅನ್ನುವುದನ್ನು ಹೇಳ್ತಿವೆ. ಸ್ಫೋಟದ ತೀವ್ರತೆಗೆ ಸಾಕ್ಷಿ ಹೇಳ್ತಾ ಇವೆ 3 ಸಿಸಿಟಿವಿ ಫುಟೇಜ್. ಶ್ರೀನಗರದಲ್ಲಿರುವಂತಹ ನೌಗಾಮ್ ಪೊಲೀಸ್ ಠಾಣೆ, ಆ ಠಾಣೆಯಲ್ಲಿ ಈ ಫರೀದಾಬಾದ್ನಲ್ಲಿ ಮೊನ್ನೆ 2900 ಕೆಜಿಯಷ್ಟು ಸ್ಫೋಟಕಗಳನ್ನ ಸೀಸ್ ಮಾಡಿದ್ರಲ್ಲ, ಡಾಕ್ಟರ್ ಮುಜಾಮಿಲ್ ವಿಚಾರಣೆಯ ನಂತರದಲ್ಲಿ ಅದನ್ನ ತಗೊಂಡು ನೌಗಾಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಇಡಲಾಗಿತ್ತು. ಯಾಕಂದ್ರೆ ಕಾರ್ಯಾಚರಣೆಯನ್ನ ಮಾಡಿದ್ದು, ಇಡೀ ಪ್ರಕರಣವನ್ನ, ವಿಧ್ವಂಸಕ ಕೃತ್ಯವನ್ನ ಬೆಳಕಿಗೆ ತಂದಿದ್ದು ನೌಗಾಮ್ ಠಾಣೆಯ ಪೊಲೀಸರು. ಹಾಗಾಗಿ ಅಲ್ಲಿ ತಂದು ಸ್ಟೋರ್ ಮಾಡಲಾಗಿತ್ತು ಓಪನ್ ಏರಿಯಾದಲ್ಲಿ. ನೌಗಾಮ್ ಸ್ಟೇಷನ್ನ ಓಪನ್ ಏರಿಯಾದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಡಲಾಗಿತ್ತು. ನಿನ್ನೆ ಹಾಗೆ ಮೊನ್ನೆ 2 ದಿನಗಳಿಂದ ಎಫ್ಎಸ್ಎಲ್ ಟೀಮ್ ಹಾಗೆ ರೆವೆನ್ಯೂ ಅಧಿಕಾರಿಗಳ ಸಮ್ಮುಖದಲ್ಲಿ ಅದರ ಸ್ಯಾಂಪಲ್ಗಳನ್ನ ಪಡೆಯುವಂತಹ ಕೆಲಸ ಆಗ್ತಾ ಇತ್ತು. ಯಾಕಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್, ಆ ಫೋರೆನ್ಸಿಕ್ ಲ್ಯಾಬ್ಗೆ ಅದನ್ನ ಕಳುಹಿಸಬೇಕು, ಕೆಮಿಕಲ್ ಟೆಸ್ಟ್ಗೆ ಅದನ್ನ ಕಳುಹಿಸಬೇಕು. ಹಾಗಾಗಿ ಆ ಸ್ಯಾಂಪಲ್ಗಳನ್ನ ಪಡೆಯುವಂತಹ ಕೆಲಸ ಆಗ್ತಾ ಇತ್ತು. ಹಲವು ಪೊಲೀಸ್ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಹೇಗೆ ಸ್ಫೋಟ ಸಂಭವಿಸಿತು ಹಾಗಾದ್ರೆ? ಈ ಬಗ್ಗೆ ಮಾತನಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ದಿನೇಶ್ ರಾವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸೀಸ್ ಮಾಡಿದ್ದಂತಹ ಸ್ಫೋಟಕ ಓಪನ್ ಏರಿಯಾದಲ್ಲಿ ನಾವು ಅದನ್ನ ಸ್ಟೇಷನ್ ನಲ್ಲಿ ಇರಿಸಿದ್ವಿ ಅಂತ ಹೇಳಿ ಜಮ್ಮು ಕಾಶ್ಮೀರ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಸ್ಯಾಂಪ್ಲಿಂಗ್ ಅನ್ನ ಪಡೆಯುವಂತಹ ಟೈಮ್ ನಲ್ಲಿ ಬ್ಲಾಸ್ಟ್ ಹೇಗೆ ಸಂಭವಿಸಿತು, ಏನಾಗಿರಬಹುದು ಅಂತ ಹೇಳಿ ಸರ್. ಅಲ್ಲ, ಡೆಫಿನೆಟ್ಲಿ ಇದು ಒಂದು ಆಶ್ಚರ್ಯ ಮತ್ತೆ ಸಂಶಯ ಕೂಡ. ಯಾಕಂದ್ರೆ ಈ ರೀತಿ ಯೂಶಲಿ ಸೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ ಅಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಫೋರೆನ್ಸಿಕ್ ಲ್ಯಾಬ್ ಕಳಿಸ್ತಾರೆ. ಇಲ್ಲ ಅಂದ್ರೆ ಅದನ್ನ ಫೋರೆನ್ಸಿಕ್ ಲ್ಯಾಬ್ ಅವ್ರು ಪರೀಕ್ಷೆ ಮಾಡ್ಬೇಕಂದ್ರೆ ಎಲ್ಲ ಪ್ರೊಟೆಕ್ಟಿವ್ ಮೆಜರ್ಸ್ ತಕೊಂಡೇ ಇರ್ತಾರೆ. ಆಮೇಲೆ ಆ ಸಮಯದಲ್ಲಿ ಏನಾದ್ರು ಅಮೋನಿಯಂ ನೈಟ್ರೇಟ್ ಆಗಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅನ್ಯೂಶಲ್. ಯಾಕಂದ್ರೆ ಅಮೋನಿಯಂ ನೈಟ್ರೇಟ್ ಆದಾಗೆ ಅದು ಎಕ್ಸ್ಪ್ಲೋಡ್ ಆಗೋದಿಲ್ಲ. ಅದಕ್ಕೆ ಒಂದು ಡೆಟೋನೇಟಿಂಗ್ ಸಬ್ಸ್ಟೆನ್ಸ್ ಆಗುತ್ತೆ, ಇಲ್ಲ ಹೀಟ್ ಕಾಸಿಂಗ್ ಸಬ್ಸ್ಟೆನ್ಸ್ ಅಂತೀವಿ, ಇಲ್ಲ ಫೈರ್, ಏನಾದ್ರೂ ಒಂದು ಅದ್ರ ಹತ್ರ ಇರ್ಬೇಕು. ಅದಕ್ಕೆ ಇದೆರಡು ಇಲ್ಲದೆ ಇದ್ದಾಗ ತಾನಾಗಿ ಅದು ಸ್ಫೋಟ ಆಗೋದಿಲ್ಲ. ಅದೇ ಆಶ್ಚರ್ಯ ಆಗಿದೆ. ಅದೇ ತನಿಖೆ ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ತನಿಖೆ ಮಾಡಿ ಈಗ ಏನು ಸಂಭವಿಸ್ಲಿಕ್ಕೆ ಕಾರಣ ಏನು ಅಂತ ಹುಡ್ಕೋದು ತುಂಬಾ ಉತ್ತಮ. ಯಾಕಂದ್ರೆ ತುಂಬಾ ಜನ ಸತ್ತಿದ್ದಾರೆ. ಹೌದು. ಸೊ ಅದರಿಂದ ಆಮೇಲೆ ಇನ್ನೊಂದು ಕಾರಣ ಅಂದ್ರೆ ನಮ್ಮ ಜಮ್ಮು ಕಾಶ್ಮೀರ್ನಲ್ಲಿ ಈಗ ಟೆಂಪರೇಚರ್ ತುಂಬಾ ಕಮ್ಮಿ ಇದೆ. ಅಂದ್ರೆ ಎಸ್ಪೆಷಲಿ ನೌಗಾಮ್ ಇದೆಲ್ಲ, ಅಲ್ಲಿ -2, -3 ಇದೆ. ಆ ರಾತ್ರಿ 11 ಗಂಟೆಗೆ -3 ವರೆಗೂ ಹೋಗುತ್ತೆ. ಸೊ ಅಲ್ಲೇನಾದ್ರೂ ಈ ಚಳಿ ಕಾಯಿಸ್ಲಿಕ್ಕೋಸ್ಕರ ಏನಾದ್ರು ಈ ಕೋಲ್ ಫೈರ್ ಅಂತ ಹೇಳ್ತೀವಿ ಅದಿಟ್ಟಿರ್ತಾರೆ, ಇಲ್ಲಾಂದ್ರೆ ಹೀಟರ್ಸ್ ಇಟ್ಟಿರ್ತಾರೆ. ಅದರಿಂದ ಏನಾದ್ರೂ ತಾಗಿ ಏನೋ ಆಗಿದ್ರೆ ಅದು ಆಶ್ಚರ್ಯ ಇಲ್ಲ, ಪಾಸಿಬಿಲಿಟಿ ಇದೆ. ಸೊ ಎನಿಥಿಂಗ್ ಮೇ ಬಿ ಅ ಪಾಸಿಬಿಲಿಟಿ. ಮತ್ತೆ ಸಬೋಟೇಜ್ ಇಸ್ ಆಲ್ಸೋ ಎ ಪಾಸಿಬಿಲಿಟಿ. ಆಕ್ಸಿಡೆಂಟ್, ಸಬೋಟೇಜ್ ಎರಡು ತನಿಖೆ ಮಾಡೋದ್ರಿಂದ ಗೊತ್ತಾಗುತ್ತೆ ಆಕ್ಚುಲಿ ಏನಾಗಿರ್ಬೋದು ಅಂತ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಿಜ 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 ಸರ್. ಸಾಮಾನ್ಯವಾಗಿ ಈ ರೀತಿ ಸ್ಫೋಟಕಗಳನ್ನ ಸೀಸ್ ಮಾಡಿದಂತಹ ಟೈಮ್ನಲ್ಲಿ ಅದನ್ನ ಸ್ಟೋರ್ ಮಾಡೋದಕ್ಕೆ ಅಥವಾ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ, ಅದರ ಸ್ಯಾಂಪಲ್ಗಳನ್ನ ಪಡೆಯೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಸರ್. ಏನ್ ಪ್ರೋಟೋಕಾಲ್ ಇರುತ್ತೆ ಅಂತ ಹೇಳಿ? ಕರೆಕ್ಟ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯೂಶಲಿ ಏನಾಗುತ್ತೆ ಅಂದ್ರೆ ನಾವು ಒಮ್ಮೆ ಯಾವ್ದೇ ಎವಿಡೆನ್ಸ್ ಆಗ್ಲಿ, ಇಲ್ಲ ಈ ತರ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಗ್ಲಿ ಒಂದು ಕ್ರೈಮ್ ಸೀನ್ ಅಲ್ಲಿ ಒಂದು ಜಾಗದಲ್ಲಿ ಸಿಕ್ಕಿದಾಗ ಫಸ್ಟ್ ಆ ಸ್ಥಳ ಮಹಾಜರ್ ಮಾಡಿ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ನ, ಯೂಶಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂದಿದ ತಕ್ಷಣ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇಲ್ಲಾಂದ್ರೆ FSL ಅವರಿಗೆ ಕರೆದ್ಬಿಟ್ಟು ದೆನ್ ತದನಂತರ ಆ ಎಕ್ಸ್ಪ್ಲೋಸಿವ್ ಹ್ಯಾಂಡಲ್ ಮಾಡೋದು ಪ್ರೋಟೋಕಾಲ್ಸ್ ಬೇರೆ ಇರುತ್ತೆ. ಅಂದ್ರೆ ಪ್ರೊಟೆಕ್ಟಿವ್ ಗೇರ್ಸ್ ಎಲ್ಲ ಹಾಕೊಂಡು ಅದನ್ನ ತಕೊಂಡು ಒಂದು ಕಂಟೈನರ್, ಮೆಟಲ್ ಕಂಟೈನರ್ ನಲ್ಲಿ ಇಟ್ಟು, ಡೆಟೋನೇಟರ್ ಏನಾದ್ರೂ ಜೊತೆಗಿದ್ರೆ ಅದನ್ನ ಬೇರ್ಪಡಿಸಿ ಅದನ್ನೆಲ್ಲ ಸಪರೇಟ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡಿ, ಅಲ್ಲೇ ಬಾಕ್ಸ್ ಅಲ್ಲಿ ಲೇಬಲ್ ಮಾಡಿ ಸೀಲ್ ಮಾಡಿ ಅಲ್ಲಿ ಸಿಗ್ನೇಚರ್ಸ್ ತಕೊಂಡು ಫೋರೆನ್ಸಿಕ್ ಲ್ಯಾಬ್ಗೆ ತಕೊಂಡು ಹೋಗ್ತಾರೆ. ಓಕೆ.
ಸೊ ದಿಸ್ ಇಸ್ ದ ಪ್ರೊಸೀಜರ್. ಪ್ಲಸ್ ಅಲ್ಲದೆ ಏನಾದರೂ ಈಗ ಕೆಲವು ಒಮ್ಮೆ ಏನಾಗುತ್ತೆ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ತಾರೆ ಏನು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಅಂತಿದೆ ನಮಗೆ ತಿಳಿಪಡಿಸಿ ಅಂದಾಗ ಅಲ್ಲೇ ಕೆಲವು ಕಿಟ್ಸ್ ಇದೆ ನಮ್ಮ ಹತ್ರ. ಸೊ ಆ ಕಿಟ್ಸ್ ಆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ತಗೊಂಡು ಆ ಕಿಟ್ ಅಲ್ಲಿ ಹಾಕ್ಬಿಟ್ಟು ಯಾವುದು ಕೆಮಿಕಲ್ ಅಂತಾನು ನಾವು ಪ್ರಿಲಿಮಿನರಿ ಹೇಳ್ತೇವೆ. ಸೊ ಅದು ಒಂದು ಪ್ರೊಸೀಜರ್ ಇರುತ್ತೆ. ಬಟ್ ಸ್ಟೇಷನ್ ತಗೊಂಡೋಗಿ ಇಟ್ಬಿಟ್ಟು ಮಧ್ಯರಾತ್ರಿನಲ್ಲಿ ತಗೊಳ್ಳೋದು ಸ್ವಲ್ಪ ಅನ್ಯೂಶುವಲ್ ಇದೆ. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಸೊ ಅದಕ್ಕೆ ನಾನು ಹೇಳಿದ್ದು ತನಿಖೆಯೇ ಸೂಕ್ತ ಅಂತ ನನ್ನ ಅನಿಸಿಕೆ. ರೈಟ್ ಸರ್. ಥ್ಯಾಂಕ್ ಯು ದಿನೇಶ್ ರಾವ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನೌಗಾಮ್ ಸ್ಟೇಷನ್ನಲ್ಲಿ ಸಂಭವಿಸಿರುವಂತಹ ಈ ಬ್ಲಾಸ್ಟ್ನಲ್ಲಿ 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ 9 ಜನರಲ್ಲಿ ಒಬ್ಬರು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿ, 3 FSL ಅಧಿಕಾರಿಗಳು, 2 ಕ್ರೈಮ್ ರಿಂಗ್ನ ಫೋಟೋಗ್ರಾಫರ್ಸ್, ಹಾಗೆಯೇ 2 ರೆವೆನ್ಯೂ ಅಧಿಕಾರಿಗಳು, ಮತ್ತೋರ್ವ ಟೈಲರ್ ಕೂಡ ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ ಗಾಯಗೊಂಡವರು ಸುಮಾರು 32 ಜನ, 27 ಜನ ಪೊಲೀಸರೇ ಗಾಯಗೊಂಡಿದ್ದಾರೆ, 2 ರೆವೆನ್ಯೂ ಅಧಿಕಾರಿಗಳು ಗಾಯಗೊಂಡಿದ್ದಾರೆ, 3 ನಾಗರಿಕರು. ಸದ್ಯ ಜಮ್ಮು ಕಾಶ್ಮೀರ ಪೊಲೀಸರೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಿದ್ದಾರೆ. ಅಲ್ಲಿನ ಪೊಲೀಸ್ ಕಮಿಷನರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈ ಘಟನೆ ಏನ್ ನಡೆಯಿತು ಇದು ಆಕಸ್ಮಿಕವಾಗಿ ಆಗಿದ್ದು, ಬೇರೆ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ಚಟುವಟಿಕೆ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಬಟ್ ದಿನೇಶ್ ರಾವ್ ಸರ್ ಹೇಳಿದ ಹಾಗೆ ಏನೋ ಆಗಿದೆ, ಯಾವುದು ಅಮೋನಿಯಂ ನೈಟ್ರೇಟ್ ಅದಾಗಿ ಅದು ಸ್ಫೋಟ ಆಗಲ್ಲ, ಅದಕ್ಕೆ ಏನೋ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಜಾಯಿನ್ ಆಗಿರಬೇಕು, ಆ ಕಾರಣದಿಂದ ಸ್ಫೋಟ ಸಂಭವಿಸಿರಬಹುದು. ಆ ಸಬ್ಸ್ಟೆನ್ಸ್ ಏನು, ಹ್ಯಾಂಡ್ಲಿಂಗ್ ಮಾಡುವಂತಹ ಟೈಮ್ನಲ್ಲಿ ಪೊಲೀಸರೇ ಏನಾದ್ರೂ ಎಡವಟ್ಟು ಮಾಡಿದ್ರಾ, ಅಥವಾ ಜಮ್ಮು ಕಾಶ್ಮೀರದಲ್ಲಿ ಈಗ -ಡಿಗ್ರಿಯಲ್ಲಿದೆ ಟೆಂಪರೇಚರ್, ಚಳಿ ಕಾಯಿಸುವುದಕ್ಕೆ ಇಟ್ಟಿದ್ದಂತಹ ಬೆಂಕಿಯ ಕಿಡಿ ಏನಾದ್ರೂ ಅಲ್ಲಿ ತಾಗ್ಬಿಡ್ತು ಅಂದ್ರೆ ಅದು ನಿರ್ಲಕ್ಷ್ಯ ಅಲ್ವಾ? ಯಾಕಂದ್ರೆ ಹೋಗಿರೋದು 9 ಜೀವ. ಫರೀದಾಬಾದ್ನಿಂದ ಇವರು ಸ್ಫೋಟಕಗಳನ್ನ ಸೀಸ್ ಮಾಡಿದ್ದು ದೇಶದಲ್ಲಿ ಯಾವುದೇ ವಿಧ್ವಂಸಕ ಕೃತ್ಯ ಆಗಬಾರ್ದು ಅಂತ ಹೇಳಿ. ಅದರ ಮಧ್ಯೆ ದೆಹಲಿನಲ್ಲಿ ಸ್ಫೋಟ ಆಯಿತು. ಇವರು ಸ್ಯಾಂಪಲ್ ಸಂಗ್ರಹಿಸಕ್ಕೆ ಅಂತ ಹೇಳಿ ತಗೊಂಬಂದಿಟ್ಟಿದ್ದಂತಹ ಸೀಸ್ ಮಾಡಿಟ್ಟಿದ್ದಂತಹ ಸ್ಫೋಟಕ ಅದು ಬ್ಲಾಸ್ಟ್ ಆಗಿ 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ, ಅಕ್ಕಪಕ್ಕದ ಕಟ್ಟಡಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.